ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ತನ್ಯ ಹೇಳೋದು ಕೇಳಿ ಅರ್ತಿತ್ ಸಕ್ಕ ಟೆನ್ಷನ್ ಆಗಿರುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಮಾರ್ಕ್ ಕ್ರೀಮ್ನ ಹಚ್ಕೊಂಡು ಸ್ಮೆಲ್ ಬರುತ್ತಾ ಅಂತ ಪ್ಯಾಂಗ್ಗೆ ಸ್ಮೆಲ್ ನೋಡ್ತಾ ಇದ್ದಾಳೆ. ಏನು ಸ್ಮೆಲ್ ಬರ್ತಾ ಇಲ್ವಲ್ಲ, ಸೀದೋಗಿರೋ ಸ್ಮೆಲ್ ಬರ್ತಾ ಇದೆ ಅಂತ ತಿರುಗಿ ನೋಡಿದ್ರೆ ಅರ್ತಿತ್ ಗುರಾಯಿಸ್ತಾ ನಿಂತಿದ್ದಾನೆ. ಇವನೇನಕ್ಕೆ ಇಲ್ಲಿಗೆ ಬಂದಿದ್ದಾನೆ, ಇವನು ಮಾತಾಡಿ ಸಾಯಿಸ್ತಾನೆ ಅಂತ ಎದುರಿ ನೋಡ್ತಾ ಇದ್ದಾಳೆ. ಹಂಗೆ ಅರ್ತಿತ್ ಕ್ಯಾಶುಯಲಾಗಿ ಪಕ್ಕದಲ್ಲಿ ಬರ್ತಾನೆ. ಬಂದು ಪ್ಯಾಂಕ್ ಪಕ್ಕದಲ್ಲಿ ಕೂತ್ಕೊಂಡು, ಹೇ ಹಾಯ್ ಚಿನ್ನಿ, ಇಲ್ಲೇನು ಮಾಡ್ತಾ ಇದೀಯಾ, ಇವನು ಏನು ಹೊಸ್ದಾಗಿ ಮಾತಾಡ್ತಾ ಇದ್ದಾನೆ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಇವನು ಯಾರು ಅಂತ ಕೇಳಿದ್ರೆ ಮಾರ್ಕ್. ಓಕೆ, ಹಲೋ ಮಾರ್ಕ್, ನಾನು ಅರ್ತಿತ್ ಅಂತಾನೆ. ಅವನು ಡೀಸೆಂಟಾಗಿ ಕೈನ ಕೊಡ್ತಾನೆ. ಪ್ಯಾಂಕ್ ಪಕ್ಕದಲ್ಲಿ ಬಂದು ತುಂಬ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾ ಇದ್ದಾನೆ. ಚಿನ್ನಿ, ನಿನ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬಾ ಆಯಿತಾ ಅಂದು ಕಿವಿ ಹತ್ರ ಬಂದು, ನಿನಗಿನ್ನೂ 2 hours ಮಾತ್ರ ಟೈಮ್, ನಿನಗೆ ಅಷ್ಟರಲ್ಲಿ ಮನೆಗೆ ಬರಲಿಲ್ಲ ಅಂದರೆ ನೀನು ಇವತ್ತು ಸತ್ತೆ ಅಂದು ಅಲ್ಲಿಂದ ಅರ್ತಿತ್ ಹೊರಡಿರ್ತಾನೆ. ಇಲ್ಲಿ ತನ್ಯ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಅರ್ತಿತ್ ಜಗಳ ಆಡ್ತಾನೆ ಅಂದ್ಕೊಂಡು. ಆದರೆ ಯಾಕೆ ನೀವು ಹಾಗೆ ಬಿಟ್ಟು ಬಂದ್ರಿ ಅಂತ ಕೇಳ್ತಾಳೆ. ಬಾ, ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲ ನಾನು ಮನೆಗೆ ಬರೋಲ್ಲ, ಫುಲ್ಲಾಗಿ ನಿಮ್ಮ ಜೊತೆನೇ ಇರ್ತೀನಿ ಅಂತಾಳೆ. ಬಂದರೆ ಬಾ ಅಂದು ಅರ್ತಿತ್ ಅಲ್ಲಿಂದ ಹೋಗ್ತಾನೆ. ತನ್ಯನೂ ಕೋಪದಲ್ಲೇ ಅರ್ತಿತ್ ಹಿಂದೆನೇ ಹೋಗ್ತಾಳೆ. ಇಲ್ಲಿ ಮಾರ್ಕ್ ಮತ್ತು ಪ್ಯಾಂಗ್ ಹಾಗೆ ಊಟ ಮಾಡ್ತಾ ಇದ್ದಾರೆ. ಇಬ್ಬರು ನಡುವೆ ಒಂದೊಳ್ಳೆ ಬಾಂಡಿಂಗ್ ಬರುತ್ತೆ, ಹಾಗೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗು ಸ್ಟಾರ್ಟ್ ಆಗ್ತಾ ಇದೆ. ಮಾರ್ಕ್ ಹೇಳ್ತಾನೆ, ನೀವು ನಗುವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ. ಇದನ್ನ ಕೇಳಿದ್ದೆ ಅವಳು ನಗ್ತಾ ಇದ್ದಾಳೆ. ಇವನು ಹೇಳ್ತಾನೆ, ನಾನು ನಕ್ಕೆ ತುಂಬ ವರ್ಷ ಆಯಿತು, ಚಿಕ್ಕ ವಯಸ್ಸಲ್ಲಿ ನನಗೆ ನಗೋಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡ್ರು ನನಗೆ 7 ವರ್ಷ ಇರುವಾಗಲೇ. ನಾ ಬೇರೆಯವ್ರ ಮನೇಲಿ ಬೆಳೆದೆ, ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ, ತುಂಬ ಕಷ್ಟಪಡಿಸ್ತಾಯಿದ್ರು. ಆದರೂ ನಾನು ಅದು ತಡ್ಕೊಂಡು ನಾನು ಇಷ್ಟು ದೂರ ಬಂದಿರೋದು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದೆ ಪ್ಯಾಂಗೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕೆ ಅಂದರೆ ಅಪ್ಪ ಅಮ್ಮ ಇಲ್ಲ ಅಂದರೆ ಎಷ್ಟು ಕಷ್ಟ ಅಂತ ಇವಳಿಗೆ ಚೆನ್ನಾಗಿ ಗೊತ್ತು. ಆದರೆ ಮಾರ್ಕ್ ಕಡಿಮೆನಿಲ್ಲ, ಪಕ್ಕ ಪ್ಲ್ಯಾನ್ ಹಾಕಿ ಪ್ಯಾಂಗ್ನ ಬೀಳ್ಸೋಕ್ಕೆ ಈ ಥರ ಮಾತಾಡ್ತಾ ಇದ್ದಾನೆ. ಇವನೇನೋ ಪ್ಲ್ಯಾನ್ ಇಟ್ಕೊಂಡೇ ಮಾತಾಡ್ತಾ ಇರೋ ರೀತಿ ಇದೆ. ಸಂಜೆ ಮನೆಗೆ ಬರ್ತಾಳೆ. ಪ್ಯಾಂಗ್ ಯಾವಾಗ ಬರ್ತಾಳೆ ಅಂತಲೇ ಅರ್ತಿತ್ ಕಾಯ್ತಾ ಇರ್ತಾನೆ. ಪರವಾಗಿಲ್ಲ, ಹೇಳ್ದಾಗೆ 2 ಗಂಟೆಯಲ್ಲೇ ಮನೆಗೆ ಬಂದಿದ್ದೀಯಾ ಅಂತ ಪ್ಯಾಂಗ್ನ ಅರ್ತಿತ್ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಆವಾಗ ಪ್ಯಾಂಗ್ ಹೇಳ್ತಾಳೆ, ಅದು ನನ್ನ ಫಸ್ಟ್ ಡೇಟಿಂಗ್ ಅಲ್ವಾ, ಅದಕ್ಕೆ ಕರೆಕ್ಟಾಗಿ ಬಂದೆ, ನೆಕ್ಸ್ಟ್ ಡೇಟಿಂಗ್ ಟೈಮಲ್ಲಿ ಲೇಟ್ ಆಗುತ್ತೆ ಸರ್ ಅಂತ ಹೇಳ್ತಾಳೆ. ಓ, ಆ ಲೆವೆಲ್ಗೆ ಡೇಟಿಂಗ್ ಹೋಗ್ತಾ ಇದೆಯಾ ಅಂತಿದ್ದಾನೆ. ಹೌದು, ತುಂಬ ಇಷ್ಟ ಆಗಿರೋ ರೀತಿ ಇದೆ ಅಂತ ಅರ್ತಿತ್ ಕೇಳ್ತಾನೆ. ಹೌದು, ತುಂಬ ಇಷ್ಟ ಆಗಿದೆ ಅಂತ ಪ್ಯಾಂಗ್ ಹೇಳಿ ಕ್ಯಾಶುಯಲಾಗಿ ಅಲ್ಲಿಂದ ಹೋಗ್ತಾಳೆ. ಇವನಿಗೆ ಏನು ಹೇಳೋದು ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕೋಪ ಬರ್ತಾ ಇದೆ. ಹಾಗೆ ನಿಂತ್ಕೊಂಡು ನಾ ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹಾಗೆ ಇದ್ದಾನೆ. ನೆಕ್ಸ್ಟ್ ಡೇ ತೋರಿಸ್ತಾರೆ, ಫಾರ್ಮಲ್ಲಿ ಫುಲ್ಲಾಗಿ ಏನೋ ಧೂಳು ಥರ ಬೀಳ್ತಾ ಇದೆ. ಇದು ಪ್ಯಾಂಗ್ ಫ್ರೆಂಡ್ ಇದ್ದಾಳಲ್ಲ, ಅವಳ ಮೇಲೆ ಬೀಳುತ್ತೆ. ಬಿದ್ದಿದೆ, ಅವಳಿಗೆ ಕಡ್ತ ಮತ್ತು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಯಾಂಗೂ ಕೆಮ್ಮು ಬರ್ತಾ ಇದೆ. ಅಲ್ಲಿ ಅರ್ತಿತ್ ಬರ್ತಾನೆ. ಈ ಫ್ಯಾಕ್ಟ್ರಿಗೆ ಇವನಿಗೆ ಇದೇ ಕೆಲಸ ಆಯಿತು, ಎಷ್ಟು ಸಾರಿ ಹೇಳಿದ್ರು ಕೇಳೋದೇ ಇಲ್ಲ ಅಂತ ಅಂದು ಅವ್ನ ಫೋನ್ ತೆಗೆದು ನನಗೆ ಕಾಲ್ ಮಾಡಿ ಈ ಥರ ನಡೀತಾ ಇದೆ ಅಂತ ನಾನು ಹತ್ರ ಹೇಳ್ತಾನೆ. ನಾನು ಹೇಳ್ತಾನೆ, ಇಲ್ಲಿ ರೆಸ್ಟೋರೆಂಟಲ್ಲಿ ಇದ್ದವರೆಲ್ಲ ಈ ಧೂಳು ನೋಡಿ ಎಲ್ಲರೂ ಹೋದರು, ಸರಿ ನಾವು ಹೋಗಿ ಆ ಫ್ಯಾಕ್ಟ್ರಿ ಓನರ್ ಹತ್ರ ಮಾತಾಡೋಣ ಅಂದು ಇಬ್ಬರು ಓನರ್ನ ಮೀಟ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ತಾರೆ. ಏನು ಸರ್, ನಿಮ್ಮ ಫ್ಯಾಕ್ಟ್ರಿಯಿಂದ ಮತ್ತೆ ಧೂಳು ಬಂದು ಬೀಳ್ತಾ ಇದೆ, ಇದೇ ಕೆಲಸ ಆಯಿತು ಅಲ್ವಾ ನಿಮಗೆ ಅಂತ ಅರ್ತಿತ್ತು ಮತ್ತು ಪ್ಯಾಂಕ್ ಹೇಳ್ತಾ ಇದ್ದಾನೆ. ಸಾರಿ ಸಾರಿ ಸರ್, ಈ ಸಲ ಒಂದು ಚಿಕ್ಕ ಮಿಸ್ಟೇಕ್ ಆಯಿತು, ನೆಕ್ಸ್ಟ್ ಟೈಮ್ ಈ ಥರ ನಡೀದೇ ಇರೋ ರೀತಿ ನೋಡ್ಕೊತೀನಿ ಅಂತ ಮಾತಾಡ್ತಾ ಇದ್ದಾರೆ. ಅದೇ ಟೈಮ್ಗೆ ಮಾರ್ಕ್ ಆ ಜಾಗಕ್ಕೆ ಬರ್ತಾನೆ. ಮಾರ್ಕ್ನ ನೋಡಿದೆ ಅರ್ತಿತ್ ಶಾಕ್ ಆಗ್ತಾನೆ, ನಾನು ಕೂಡ ಶಾಕ್ ಆಗ್ತಾನೆ. ಇವನೇನಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ, ನಾನು
ಕೂತಿರ್ತೀನಿ, ನೀವು ಮಾತಾಡಿ ಎಂದು ಮಾರ್ಕ್ ಕೂತಿದ್ದಾನೆ. ಆವಾಗ ಹರ್ಷಿತ್ಗೂ ನನಗೂ ಮಾರ್ಕ್ ಬಗ್ಗೆ ಒಂದು ಡೌಟ್ ಬರುತ್ತೆ. ನಾನು ಹೇಳ್ತಾನೆ, ನೀನು ಹೇಳಿದ್ದು ನಿಜ ಕಣೋ, ಅವನ ಹತ್ರ ಏನೋ ರಹಸ್ಯ ಇದೆ, ಅದಕ್ಕೆ ಹಿಂಬಾಲಿಸ್ತಾ ಇದ್ದಾನೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಮನೇಲಿ ಕೆಲಸ ಮಾಡೋ ಲೇಡಿ ಜ್ಞಾನ ತಪ್ಪಿ ಬಿದ್ದಿರ್ತಾರೆ. ಅದನ್ನ ಪ್ಯಾಂಗ್ ನೋಡ್ತಾಳೆ. ನೋಡಿದೆ, ಯೋಚನೆ ಮಾಡಿದೆ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ತಾಳೆ. ಅರ್ತಿತ್ ಬಂದಿದೆ, ಈ ಥರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅರ್ತಿತ್ ಹೋಗಿ ಅವ್ರನ್ನ ನೋಡಿ ಪ್ಯಾಂಗ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾನೆ. ಇವಳು ಹೇಳ್ತಾಳೆ, ಪರವಾಗಿಲ್ಲ, ಆದರೆ ನೀನು ಮಾಡಿರೋದು ತುಂಬ ದೊಡ್ಡ ಕೆಲಸ, ದೊಡ್ಡ ಹೆಲ್ಪ್ ಅಂತ ಅರ್ತಿತ್ ಹೇಳ್ತಾ ಇದ್ದಾನೆ. ಸರಿ, ನಾನು ಹೊರಡ್ತೀನಿ ಅಂದು ಪ್ಯಾಂಗ್ ಹೇಳ್ತಾಳೆ. ಅರ್ತಿತ್ ಹೇಳ್ತಾನೆ, ಇಬ್ಬರು ಒಟ್ಟಿಗೆ ಹೋಗೋಣ ಅಂತ. ಆದರೆ ಇವಳು, ಬೇಡ, ನಾನು ನನ್ನ ಕಾರಲ್ಲೇ ಬಂದೆ, ನಾನು ಕಾರಲ್ಲೇ ಹೋಗ್ತೀನಿ. ಅರ್ತಿತ್ ಹೇಳ್ತಾನೆ, ನಾನು ನನ್ನ ಕಾರ್ನ ವಾಪಸ್ ಕಳಿಸ್ದೆ, ಸೊ ಜೊತೆಗೆ ಹೋಗೋಣ ಅಂದು ಕೀನ ಕಸ್ಕೋತಾನೆ. ಇವನೊಂದು ದೊಡ್ಡ ತಲೆನೋವಾಯಿತು ಅಂತ ಗುರಾಯಿಸ್ತಾ ಇದ್ದಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಮಾರ್ಕ್ ಬರ್ತಾನೆ. ಪ್ಯಾಂಗ್, ನಿನಗೇನಾಯಿತು, ಹುಷಾರಿಲ್ಲ ಅಂದರು. ತುಂಬ ಗಾಬರಿಯಿಂದ ಪ್ಯಾಂಗ್ ಹತ್ರ ವಿಚಾರಿಸ್ತಾ ಇದ್ದಾನೆ. ಇಲ್ಲ, ನನಗೇನೂ ಆಗಿಲ್ಲ, ಕೆಲಸದವ್ರಿಗೆ ಆಗಿರೋದು ಅಂತ ಇವಳು ಹೇಳ್ತಾಳೆ. ಇವ್ರು ಮಾತಾಡೋದು ನೋಡಿ ಇಲ್ಲೊಬ್ಬನಿಗೆ ಹೊಟ್ಟೆ ಉರಿಸ್ಕೊಂಡು ನಿಂತಿದ್ದಾನೆ. ಪ್ಯಾಂಗ್ ಕೇಳ್ತಾಳೆ, ನೀವೇ ನನ್ನ ಮನೆಗೆ ಬಿಡ್ತೀರಾ ಅಂತ ಮಾರ್ಕ್ ಹತ್ರ ಕೇಳ್ತಾ ಇದ್ದಾಳೆ. ಖಂಡಿತ ಅಂತಾನೆ. ನೀನು ಹೋಗೋದು ಬೇಡ, ಯಾಕೆ ಅಂದರೆ ನೀನು ಇನ್ನೂ ವರ್ಕಿಂಗ್ ಟೈಮಲ್ಲೇ ಇದೆಯಾ ಅಂತಾನೆ. ನೀನು ಹೋದರೆ ಅಷ್ಟೇ, ನೋಡ್ಕೋ, ಇದು ನಿನ್ನ ಕೆಲಸ ಅಂತಾನೆ. ಆರ್ತಿಕ್ ಜೋರು ಮಾಡ್ತಾನೆ. ಇದ್ರ ಮೇಲೆ ಇಲ್ಲೇ ನಿಲ್ಲಬೇಕಾ ಅಂದು ಮಾರ್ಕ್ ಅಲ್ಲಿಂದ ಹೋಗ್ತಾನೆ. ಪ್ಯಾಂಗೆ ಹಸುವಾಗ್ತಾ ಇದೆ ಅಂತ ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗಿದ್ದಾರೆ. ಆರ್ತಿತ್ ಹೇಳ್ತಾನೆ, ನಿನಗೆ ತುಂಬ ಹಸುವಾಗ್ತಿದೆ, ನೀನು ಊಟ ಮಾಡು, ಬೆಳಗ್ಗೆಯಿಂದ ಏನೂ ತಿಂದಿರೋದಿಲ್ಲ ಅಲ್ವಾ ಅಂತಾನೆ. ನನಗೇನೂ ಬೇಡ, ನನಗೆ ಹಸುವಾಗ್ತಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಇವಳು ಹೇಳ್ತಾಳೆ. ಅದೆಲ್ಲ ಹೋಗೋದು ಬೇಡ, ನೀನು ಊಟ ಮಾಡು, ನೀನು ಊಟ ಮಾಡೋಕ್ಕೆ ನಾನು ಆರ್ಡ್ರ್ ಮಾಡಿರೋದು ಅಂತ ಇದನ್ನ ನಂಬೋಕ್ಕೆ ಆಗ್ತಾ ಇಲ್ಲ. ಇವನು ಏನು ನಮ್ಮ ಮೇಲೆ ಅಕ್ರೆ ಎಲ್ಲ ತೋರಿಸ್ತಾ ಇದ್ದಾನೆ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಆವಾಗ ಅರ್ತಿತ್ ಹೇಳ್ತಾನೆ, ತುಂಬ ಥ್ಯಾಂಕ್ ಯು, ಇವತ್ತು ನೀನು ಮಾಡಿರೋ ಎಂಥ ಕೆಲಸ ಗೊತ್ತಾ, ಆ ಅಮ್ಮನ್ನ ನೀನು ಕಾಪಾಡಿರೋದು ದೊಡ್ಡ ಕೆಲಸ, ತುಂಬ ಥ್ಯಾಂಕ್ ಯು ಅಂತಿದ್ದಾನೆ. ಇದು ಸಹ ಅಕ್ರೆ ಇಲ್ದೋನು ಅಂತ ಅಂದ್ಕೊಂಡ್ಯಾ ಅಂತ ಕೇಳ್ತಾನೆ. ಇಲ್ಲ, ನೀನು ತುಂಬ ಅಕ್ರೆ ಇರೋಳು, ನೀನು ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತು, ಆದರೆ ಅದನ್ನ ನಾನು ಇವತ್ತೇ ನೋಡಿದೆ ಅಂತ ಅರ್ತಿತ್ ಹೇಳ್ತಾ ಇದ್ದಾನೆ. ಇವನು, ನಾನು ಚೇಂಜ್ ಆಗಿದ್ದೀನಿ ಅನ್ನೋದು ನಿಮಗೆ ಇವಾಗಲೇ ಗೊತ್ತಾಗ್ತಾ ಇರೋದಾ ಅಂತ ಪ್ಯಾಂಗ್ ಕೇಳ್ತಾಳೆ. ಹೌದು, ಅದೇ ರೀತಿ ನೀನು ನನ್ನ ತಪ್ಪಾಗಿ ನೋಡ್ತಾ ಇರೋದನ್ನ ಚೇಂಜ್ ಮಾಡ್ಕೊ, ನಾನು ತುಂಬ ಒಳ್ಳೆಯವನೇ ಅಂತ ತುಂಬ ಸಾಫ್ಟಾಗಿ ಮಾತಾಡ್ತಾ ಇದ್ದಾನೆ. ಪ್ಯಾಂಗ್ಗೆ ತುಂಬ ಇದಾಗ್ತಾ ಇದೆ, ಇದು ಇವನೇನಾ, ಇನ್ಮೇಲೆ ಮಾರ್ಕ್ ಹತ್ರ ನೀವು ತುಂಬ ಹಾರ್ಷಾಗಿ ನಡ್ಕೋಬೇಡಿ ಅರ್ತಿತ್ ಅಂದು ಪ್ಯಾಂಗ್ ಹೇಳ್ತಾಳೆ. ಸರಿ, ನಾನು ನಡ್ಕೊಳ್ಳೋದಿಲ್ಲ, ಆದರೆ ಅವನು ಬಿಸ್ನೆಸ್ಗಾಗಿ ಬಂದಿರೋ ರೀತಿ ಇಲ್ಲ, ಅವನು ಬೇರೆ ಏನೋ ವಿಷಯಕ್ಕೆ ಬಂದಿರೋ ಹಾಗಿದೆ, ಅವನಿನ್ನು ಲೈಕ್ ಮಾಡ್ತಾ ಇದ್ದಾನೆ ಅನಿಸ್ತಾ ಇದೆ ಅಂತ ಅರ್ತಿತ್ ಹೇಳ್ತಾನೆ. ಮಾಡಿದರೆ ಏನು ತಪ್ಪು ಅಂತ ಪ್ಯಾಂಗ್ ಕೇಳ್ತಾಳೆ. ಇಲ್ಲಮ್ಮ, ಬಿಸ್ನೆಸ್ ಬೇರೆ, ಲವ್ ಬೇರೆ, ಎರಡನ್ನೂ ಬೇರೆ ಬೇರೆ ನೋಡಬೇಕು, ಎರಡನ್ನೂ ಒಂದರಲ್ಲೇ ನೋಡಿದ್ರೆ ನಿನಗೆ ಪ್ರಾಬ್ಲಮ್ ಅಂತಾನೆ. ಇದನ್ನ ಕೇಳಿದೆ ಪ್ಯಾಂಗ್ ಏನು ಅನ್ಕೊತಾಳೆ ಅಂದರೆ, ಇವ್ನು ನನ್ನ ಪರವಾಗಿ ಮಾತಾಡಲ್ಲ, ಏನು ಇಷ್ಟೊಂದು ಚೇಂಜಸ್ ಇದೆ, ಇವತ್ತು ನನಗೆ ಬೇರೆ ಅರ್ತಿತ್ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಯಾವುದಾದ್ರೂ ನಾಯ್ಸ್ ಕೇಳಿದ್ರೆ ಇಗ್ನೋರ್ ಮಾಡಿ, ಆಯಿತಾ? ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.